ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೆಕಾಟ್ರಾನಿಕ್ದು ಪಿಸ್ಟನ್ಸ್ ಅಥವಾ ಹೈಡ್ರಾಲಿಕ್ ಆ್ಯಕ್ಚುಯೇಟರ್ಸ್ ಅಂತೀವಿ, ಅದನ್ನು ರಿಪ್ಲೇಸ್ ಮಾಡೋದು ಯಾವಾಗ, ಏನಕ್ಕೆ ರಿಪ್ಲೇಸ್ ಮಾಡಬೇಕು, ಹೇಗೆ ರಿಪ್ಲೇಸ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮೆಕಾಟ್ರಾನಿಕ್ನ ನೀವು ನೋಡಿರ್ತೀರ DSG ವೆಹಿಕಲ್ನಲ್ಲಿ, ಅಂದರೆ ಪೋಲೋ, VW ಪೋಲೋ ಅಥವಾ VW ವೆಂಟೋ, ಈ ರೀತಿಯಾಗಿ ಒಂದಷ್ಟು ಟೈಗುನ್ನು ನಿಮಗೆ ಈಗ ಬರ್ತಾ ಇರೋವಂಥ ಟೈಗುನ್ ವೆಹಿಕಲ್ಸಲ್ಲೂ ಈ ರೀತಿಯಾಗಿ ಒಂದು ಪಾರ್ಟು ಬರುತ್ತೆ ಮೆಕಾಟ್ರಾನಿಕಲ್ಲಿ. ಇದು ಪಿಸ್ಟನ್ ಥರ, ಅಂದರೆ ಮೂಮೆಂಟ್ ಆಗ್ತಿರುತ್ತೆ. ಇದು ಬಂದು ಹೈಡ್ರಾಲಿಕ್ದು. ಇದು ನಿಮಗೆ ಹೊಸದು ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದನ್ನ ರಿಪ್ಲೇಸ್ ಮಾಡೋಕ್ಕೆ ನಿಮಗೆ ಈ ರೀತಿಯಾಗಿ ಒಂದು ಟೂಲ್ ಬೇಕಾಗುತ್ತೆ. ನೀವೇನಾದರೂ ಪಿಸ್ಟನ್ ಆರ್ಡ್ರ್ ಮಾಡ್ತೀರಾ ಅಂದರೆ ಹಾಕಿಸ್ತಾ ಇರುವಾಗ ಈ ಟೂಲು ನಿಮಗೆ ಆಟೋಮೆಟಿಕ್ ಆ ಬಾಕ್ಸಲ್ಲೇ ಬರುತ್ತೆ. ಫೋಕ್ಸ್ವ್ಯಾಗನ್ನು ಅಥವಾ ಸ್ಕೋಡಾ ವೆಹಿಕಲ್ಸು ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಈ ಮೆಕಾಟ್ರಾನಿಕ್ ಪಿಸ್ಟನ್ನ ನೀವು ರಿಪ್ಲೇಸ್ ಮಾಡೋಕ್ಕೆ ಫಸ್ಟು ಏನಾಗಿರುತ್ತೆ ಅಂದರೆ ಲೀಕೇಜ್ ಇರುತ್ತೆ, ಅಂದರೆ ಆಯಿಲ್ ಲೀಕೇಜ್ ಆಗ್ತಾ ಇರುತ್ತೆ. ಮೆಕಾಟ್ರಾನಿಕ್ಕಿಂದ ತುಂಬ ಆಯಿಲ್ ಲೀಕೇಜ್ ಆಗಿ ನಿಮಗೆ ಕೆಳಗಡೆ ಎಲ್ಲ ಆಯಿಲ್ ಸೋರ್ತಾ ಇರುತ್ತೆ. ಸೋರುವಾಗ ನೋಡ್ಕೊಂಡಿರ್ತೀರ ಆಯಿಲ್ ಚೆಲ್ತಾ ಇದೆ ಅಂತ. ಆವಾಗ ನಿಮಗೇನಾಗುತ್ತೆ, ಮೆಕಾಟ್ರಾನಿಕ್ಕು ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ಮೆಕಾಟ್ರಾನಿಕ್ ಆಯಿಲ್ ಲೀಕೇಜ್ ಇತ್ತು ಅಂದರೆ ಈ ಪಿಸ್ಟನ್ದು ಏನಂದರೆ ಆ್ಯಕ್ಚುಯೇಟರ್ ಅಂತೀವಲ್ಲ, ಇದನ್ನು ರಿಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಮೆಕಾಟ್ರಾನಿಕ್ಕು ಫೇಲ್ಯೂರ್ ಆಗಿ ಆಯಿಲ್ ಪ್ರೆಷರು ಡೌನ್ ಆದಾಗ ನಿಮಗೆ ವೆಹಿಕಲ್ ಏನಾಗುತ್ತೆ, ಸ್ಲೋ ಮೂವಿಂಗ್ ಆಗುತ್ತೆ, ಅಂದರೆ ಪ್ರೆಷರ್ ಬಿಲ್ಡಪ್ ಆಗೋಲ್ಲ. ಆವಾಗ ನಿಮಗೆ ಲೀಕೇಜ್ ಆಗ್ತಿರುತ್ತೆ, ಆಯಿಲೆಲ್ಲ ಚೆಲ್ಲೋಗಿ ಮೆಕಾಟ್ರಾನಿಕ್ಕು ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ನೋಡ್ಕೋಬೇಕು. ಇದನ್ನು ರಿಪ್ಲೇಸ್ ಮಾಡುವಾಗ ನೀವೇನು ಮಾಡಬೇಕಂದ್ರೆ ಕ್ಲೀನಾಗಿ ಮೇಲುಗಡೆ ಎಲ್ಲ ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಯಾವ್ದಾದ್ರು ಒಂದು ವೇಸ್ಟ್, ಅಂದರೆ ಬಟ್ಟೆ ವೇಸ್ಟು ಅಥವಾ ನಾರ್ಮಲ್ ಯಾವ್ದಾದ್ರು ಒಂದು ವೇಸ್ಟ್ ಇತ್ತು ಅಂದರೆ ಅದರಲ್ಲಿ ನೀವು ಇದನ್ನ ನೀಟಾಗಿ ಎಲ್ಲ ಕಡೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸ್ವಲ್ಪ ನೀಟಾಗಿ ಹೊಸ ಪಿಸ್ಟನ್ದು ಏನು ಹೊಸ ಆ್ಯಕ್ಚುಯೇಟರ್ಸ್ ಅಂತೀವಲ್ಲ ಅದು ಹಾಕೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ನಿಮಗೆ ಈ ರೀತಿ ಒಳಗಡೆ ಡಸ್ಟೆಲ್ಲ ಹೋಗಿ ಮೇಲುಗಡೆ ಇರೋ ಡಸ್ಟ್ ನೋಡ್ತಾ ಇದ್ದೀರಾ, ಈ ಡಸ್ಟೆಲ್ಲ ಒಳಗಡೆ ಹೋಯ್ತು ಅಂದರೆ ಇನ್ನೂ ತುಂಬ ಬೇರೆ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮೆಕಾಟ್ರಾನಿಕ್ ಫೇಲ್ಯೂರ್ ಆಗೋದು ತುಂಬ ಕಡಿಮೆ, ಬಟ್ ನೀವು ಮೆಕಾಟ್ರಾನಿಕ್ಸ್ನ ಕೇರ್ಫುಲ್ಲಾಗಿ, ಅಂದರೆ ಗಾಡಿನ ನೋಡ್ಕೋತಾ ಇರಬೇಕಾಗುತ್ತೆ ಆವಾಗವಾಗ. ಇವಾಗ ನಾನು ನಿಮಗೆ ಮೆಕಾಟ್ರಾನಿಕ್ನ ಪಿಸ್ಟನ್ ಯಾವ ರೀತಿ ಹಾಕೋದು ಅನ್ನೋದು ತೋರಿಸ್ಕೊಡ್ತೀನಿ. ನೀವು ಈ ರೀತಿಯಾಗಿ ಟೂಲ್ನ ನೋಡ್ಕೋಬೇಕಾಗುತ್ತೆ. ಫಸ್ಟು ಈ ಟೂಲು ನಿಮಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ಆ್ಯಕ್ಚುಯೇಟರ್ಸ್ ಅಂತೀವಲ್ಲ, ಈ ಒಂದು ಪಾರ್ಟ್ಗೆ ನೀವು ಅದನ್ನ ಈ ರೀತಿಯಾಗಿ ಕೂರಿಸ್ಕೋಬೇಕಾಗುತ್ತೆ. ಒಳಗಡೆ ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ತಾಯಿದ್ದೀನಿ. ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ನೆಕ್ಸ್ಟು ನೀವು ಇದನ್ನು ಈ ಒಂದು ಗ್ಯಾಪಲ್ಲಿ, ಅಂದರೆ ಹೋಲ್ ಏನಿರುತ್ತೆ ಅಲ್ಲಿ ಕೂರಿಸ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಕೂರಿಸ್ಕೊಂಡು ಜಸ್ಟು ಪ್ರೆಸ್ ಮಾಡೋದಷ್ಟೇ. ಈಸಿ ಇದೆ, ಬಟ್ ಈ ಟೂಲ್ ಇಲ್ಲ ಅಂದರೆ ನಿಮಗೆ ಅದು ತುಂಬ ಕಷ್ಟ ಆಗುತ್ತೆ. ಓಕೆನಾ? ಈ ರೀತಿಯಾಗಿ ಜಸ್ಟು ಪ್ರೆಸ್ ಮಾಡಿಬಿಟ್ಟು ನೀವು ಈ ಟೂಲ್ನ ರಿಮೂವ್ ಮಾಡ್ಕೊಬೇಕು. ನೆಕ್ಸ್ಟು ಈ ಟೂಲ್ನಲ್ಲಿ ಒಂದು ಕ್ಲಿಪ್ ಥರ ಇರುತ್ತೆ, ಜಸ್ಟ್ ಅದು ಲಾಕ್ ಆಗುತ್ತೆ ಅಷ್ಟೇ. ಸಿಂಪಲ್ಲು, ಜಾಸ್ತಿ ಪ್ರೆಷರ್ ಅಂತ ಏನಿಲ್ಲ, ಜಾಸ್ತಿ ನಿಮಗೆ ಹಾರ್ಡ್ ಅಂತಲೂ ಏನಿಲ್ಲ. ಜಸ್ಟು ಒಂದು ಟಕ್ ಅಂತ ಒಂದು ಸೌಂಡ್ ಬರುತ್ತೆ ಅಷ್ಟೇ. ನೋಡ್ಕೋಬೇಕು. ಯಾಕೆಂದರೆ ಮತ್ತೆ ಲೀಕೇಜ್ ಆಗಬಾರ್ದು. ಮತ್ತೆ ಲೀಕೇಜ್ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಹೊಸದು ಹಾಕಿದ್ಮೇಲೂ ನಿಮಗೆ ಪ್ರಾಬ್ಲಮ್ ಆದರೆ ಕಷ್ಟ. ಇದು ಬಂದು ಕಾಸ್ಟು 8,000 ರಿಂದ 10,000 ಆಗ್ಬೋದು. ಇಂಡಿಯಾದಲ್ಲಿ ಈ ರೀತಿಯಾಗಿ ಈ ಪಾರ್ಟ್ಗೆ 8,000 ರಿಂದ 10,000 ಆಗುತ್ತೆ. ಬೇರೆ ಕಂಟ್ರಿಲೆಲ್ಲ ಬೇರೆ ಪ್ರೈಸ್ ಇರುತ್ತೆ. ನೋಡ್ಕೋಬೇಕಾಗುತ್ತೆ. ಎರಡನೇದು, ಇದು ಬಂದು ಕೂಡ ಸೇಮು, ಏನು ನಿಮಗೆ ಡಿಫ್ರೆಂಟ್ ಏನಿಲ್ಲ. ಜಸ್ಟು ನಿಮಗೆ ಟೂಲ್ ಏನು ಕೊಟ್ಟಿರ್ತಾರೆ ಆ ಟೂಲ್ನಲ್ಲಿ ಜಸ್ಟ್ ಅದನ್ನು ಹಾಕ್ಕೊಂಡು ಲಾಕ್ ಮಾಡಬೇಕಾಗುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಕೂರಲ್ಲ, ಅಂದರೆ ನಿಮಗೆ ಸ್ವಲ್ಪ ಟೈಟಾಗಿ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಆ ರೀತಿ ಆದಾಗ ಏನು ಮಾಡಬೇಡಿ, ಜಸ್ಟ್ ಮತ್ತೆ ರಿಮೂವ್ ಮಾಡಿಕೊಂಡು ಮತ್ತೆ ಟ್ರೈ ಮಾಡಿದ್ರು ನಿಮ್ಗೆ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ಟು ಕೇರ್ಫುಲ್ಲಾಗಿ ಮಾಡುವಾಗ ನೋಡ್ತಾ ಇದ್ದೀರಲ್ಲ, ನಿಮಗೆ ಮೇಲ್ಗಡೆದು ಆ ಒಂದು ಕ್ಯಾಪ್ ಅಂತೀವಿ, ಆ ಕ್ಯಾಪ್ ಕೂಡ ಕೈಗೆ ಬಂದುಬಿಡುತ್ತೆ ಹೊಸದು ಹಾಕುವಾಗ. ಏನು ಗಾಬರಿ ಆಗೋಕೆ ಹೋಗ್ಬೇಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಜಸ್ಟ್ ಮತ್ತೆ ನೀವು ಅದನ್ನೇ ರಿಫಿಕ್ಸ್ ಮಾಡೋಕ್ಕಾಗುತ್ತೆ. ಇವಾಗ ಏನಾಗ್ತಾಯಿದೆ ಅಂದರೆ ಪ್ರೆಸ್ ಮಾಡಿದ್ರೆ ಅದು ಟೈಟಾಗಿ ಹೋಗ್ತಾಯಿದೆ.
ಸೊ ಈ ರೀತಿ ಆದಾಗ ನೀವು ಅದನ್ನು ಹಾರ್ಡಾಗಿ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಮತ್ತೆ ಅದು ಏನಂತೀವಿ ಲಾಕ್ ಆಗೋಲ್ಲ, ಪ್ರೆಸ್ ಆಗೋಲ್ಲ ಒಳಗೆ, ಮತ್ತು ಲೀಕೇಜ್ ಬರೋ ಚಾನ್ಸಸ್ಸು, ಮತ್ತು ಮೆಕಾಟ್ರಾನಿಕ್ ಫೇಲ್ಯೂರ್ ಆಗೋದು ಈ ರೀತಿ ಎಲ್ಲ ಆಗೋ ಚಾನ್ಸಸ್ ತುಂಬ ಇರುತ್ತೆ ಚಾನ್ಸಸ್ಸು. ಸೊ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ನೀವು ಎಲ್ಲ ಫಿಟ್ ಆದಮೇಲೆ ಜಸ್ಟ್ ಮೂಮೆಂಟ್ನ ಚೆಕ್ ಮಾಡ್ಕೋಬೇಕು. ಈಸಿಯಾಗಿ ಪ್ರೆಸ್ ಆಗೋದು, ಈಸಿಯಾಗಿ ಮೇಲೆ ಕೆಳಗೆ ಪ್ಲೇ ಆಗೋದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಹಾರ್ಡ್ ಇರಬಾರ್ದು. ಸೊ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ನೀವು ಆಯಿಲ್ನ ಹಾಕಿ ಮೆಕಾಟ್ರಾನಿಕಲ್ಲಿ ಹತ್ತತ್ರ 1 ಲೀಟ್ರು ಆಯಿಲ್ ಇರುತ್ತೆ. ಸಮ್ಟೈಮ್ಸು 900 ml ಕೂಡ ನಿಮಗೆ ಹೊಸ ಬಟ್ಲಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಫಿಟ್ ಮಾಡಿದ್ಮೇಲೆ ಹೊಸ ಒಂದು ಆಯಿಲ್ನ ಹಾಕಿ ನೆಕ್ಸ್ಟ್ ಮೆಕಾಟ್ರಾನಿಕ್ನ ಫಿಟ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಪಿಸ್ಟನ್ನ ಹಾಕೋದು ವಿಡಿಯೋ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ಒಂದು ಆಟೋಮೊಬೈಲು ಟೆಕ್ನಾಲಜಿ ವಿಡಿಯೋಗಳನ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.